ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ಅದು ಬರೀ ವಾಟ್ಸಪ್ ಕಾಲ್ ಆಗಿರ್ತದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಾವು ಎಷ್ಟೇ ಪ್ರಾರ್ಥಿಸಿದರೂ, ನಾವು ಎಷ್ಟೇ ಪ್ರಯತ್ನಿಸಿದರೂ ಯಾಕೆ ನಾವು ಪದೇ ಪದೇ ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದೀವಿ, ಯಾಕೆ ನಾವು ಪದೇ ಪದೇ ದೇವರಿಂದ ದೂರವಾಗ್ತಾ ಇದ್ದೀವಿ, ಪಾಪದ ಚಿಂತನೆಗಳಿಗೆ ಹೋಗ್ತಾ ಇದ್ದೇವೆ ಅಂತ ನಾವಿವತ್ತು ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ, ಈ ಸಮಯದಲ್ಲಿ ಈ ವಾಕ್ಯವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು, ನೀನು ಸಹಾಯ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಪರಿಶುದ್ಧ ಆತ್ಮನೇ, ನೀನು ಸಹಾಯ ಮಾಡು. ಒಬ್ಬೊಬ್ಬರ ಹೃದಯಗಳನ್ನು ಮಾರ್ಪಡಿಸು. ಅವರ ಹೃದಯಗಳಲ್ಲಿ ವಾಕ್ಯಗಳನ್ನು ಕೇಳಿ ಅವರ ಜೀವಿತ ನಿನಗೆ ಒಪ್ಪಿಸಿಕೊಡ್ಲಿಕ್ಕೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಯಾಕೆ ನಾವು ಪದೇ ಪದೇ ಪಾಪಕ್ಕೆ ಬಿದ್ದು ಹೋಗ್ತಾ ಇದ್ದೇವೆ, ಮಾಡಿದ ತಪ್ಪನ್ನೇ ತಿರುಗಿ ಮಾಡ್ತಾ ಇದ್ದೇವೆ, ಬಿಟ್ಟಂತಹ ಕೆಲಸವನ್ನೇ, ಬಿಟ್ಟಂತಹ ಪಾಪವನ್ನೇ ತಿರುಗಿ ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಏನಂದರೆ, ನಮ್ಮಲ್ಲಿ ಆತ್ಮನ ಭಾವವಿಲ್ಲ. ನಾವು ಆತ್ಮನನುಸಾರವಾಗಿ ನಡೆದುಕೊಳ್ತಾ ಇಲ್ಲ, ಪವಿತ್ರಾತ್ಮನನುಸಾರವಾಗಿ ಜೀವಿಸ್ತಾ ಇಲ್ಲ ಅಂತ ಇದಕ್ಕೆ ಕಾರಣವಾಗಿರ್ತದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಮ್ಮೆ ಓದೋಣ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಲ್ಪಡಿಸ್ತಾ ಇದೆ. ಏನಂತ ಅಂದರೆ, ಪವಿತ್ರಾತ್ಮನ ಮೇಲೆ ನಾವು ಅನುಸರಿಸಿ ನಡೆಯುವುದಾದರೆ, ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವುದಾದರೆ ನಮ್ಮ ಒಂದು ಮೈಂಡ್ ಸೆಟ್ ಅದರ ಮೇಲೆ ಇರ್ತದೆ. ಆದರೆ ನಾವು ಶರೀರ ಭಾವವಾಗಿ ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇವತ್ತು ನೀನು ನೆನೆಸ್ಕೊಳ್ತಾ ಇದೆಯಾ, ಯಾಕೆ ನಾನು ಪದೇ ಪದೇ ಪಾಪದಲ್ಲಿ ಬಿದ್ದು ಹೋಗುತ್ತಾ ಇರುವುದಕ್ಕೆ ಕಾರಣವೇನೆಂದು ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಅದಕ್ಕೆ ಉತ್ತರ ಏನಾಗಿದೆ, ವಾಕ್ಯವೇ ನಮಗೆ ಸ್ಪಷ್ಟವಾಗಿ ತಿಳಿಯಲ್ಪಡಿಸ್ತಾ ಇದೆ. ಶರೀರ ಭಾವವನ್ನು ಅನುಸರಿಸುವವರು ಅದರ ಮೇಲೆ, ಅದರ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ಮನಸ್ಸಿಡುತ್ತಾರೆ. ಹಾಗಾದರೆ ನಾವಿವತ್ತು ಶರೀರ ಭಾವವನ್ನು ಅನುಸರಿಸ್ತಾ ಇರುವ ಕಾರಣವೇ ನಾವು ಪದೇ ಪದೇ ಪಾಪದಲ್ಲಿ ಬೀಳಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಆದರೆ ನಾವು ಪವಿತ್ರಾತ್ಮನನ್ನು ಅನುಸರಿಸುವುದಾದರೆ ಆ ಪಾಪವನ್ನು ನಾವು ಯಾವುದೇ ಕಾರಣಕ್ಕೂ ನಾವು ನೆರವೇರಿಸೋದಿಲ್ಲ, ಆ ಪಾಪದ ಮೇಲೆ ನಾವು ಮನಸ್ಸಿಡೋದಿಲ್ಲ. ನೀವಿವತ್ತು ಶರೀರ ಭಾವಗಳ ಮೇಲೆ, ಅನೇಕರು ಫೋನ್ಗಳನ್ನು ನೋಡಬೇಕು, ನನಗೆ ಬೋರ್ ಆಗ್ತಾ ಇದೆ, ನನಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಸ್ವಲ್ಪ ಫೋನನ್ನು ನೋಡೋದ್ರಿಂದ ನನಗೆ ಟೈಮ್ ಪಾಸ್ ಆಗ್ಬೋದು ಅಂತ ಎಷ್ಟೋ ಜನ ಫೋನನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಫೋನಿನಲ್ಲಿ ಬರುವಂಥ ಬೇರೆ ಬೇರೆ ವಿಧವಾದ ಸಜೆಷನ್ಗಳನ್ನು ಕ್ಲಿಕ್ ಮಾಡಿ ನಂತರ ಪಾಪದಲ್ಲಿ ಸಿಕ್ಕಾಕೊಳ್ತಾರೆ. ಅದೇ ನೀನು ಪವಿತ್ರಾತ್ಮನನ್ನು ಅನುಸರಿಸುವುದಾದರೆ ನೀನು ಪ್ರಾರ್ಥನೆಯನ್ನು ಮಾಡ್ತೀಯ, ವಾಕ್ಯವನ್ನು ಓದ್ತೀಯ, ದೇವರೊಟ್ಟಿಗೆ ಹೇಗೆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಹೇಗೆ ದೇವರೊಟ್ಟಿಗೆ ನಾನು ನನ್ನ ಸಂಬಂಧವನ್ನು ಅನ್ಯೂನ್ಯವಾಗಿ ಇಟ್ಟುಕೊಳ್ಬೇಕೆಂದು ನೀನು ಯೋಚನೆ ಮಾಡ್ತೀಯ, ಹೇಗೆ ಸುವಾರ್ತೆಯನ್ನು ಸಾರಲ್ಪಡಬೇಕು, ಹೇಗೆ ದೇವರನ್ನು ಮೆಚ್ಚಿಸಬೇಕು, ಹೇಗೆ ದೇವರ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಎಂದು ಯೋಚನೆ ಮಾಡ್ತೀಯ. ಯಾವಾಗ ನೀನು ಪವಿತ್ರಾತ್ಮನನ್ನು ಅನುಸರಿಸುವಾಗ, ಯಾವ ವ್ಯಕ್ತಿಯು ಪವಿತ್ರಾತ್ಮನ ಅನುಸಾರವಾಗಿ ನಡೆಯುತ್ತಾನೋ ಆತನು ಪವಿತ್ರಾತ್ಮನ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ಮನಸ್ಸಿಡ್ತಾನೆ. ಪ್ರಾರ್ಥನೆ, ವಾಕ್ಯ, ಆತನ ವಾಕ್ಯಗಳಿಗೆ ಕೈಗೊಂಡು ನಡೆಯುವಂಥದ್ದಾಗಿರ್ಬೋದು, ಹಾಗೂ ಆತನನ್ನು ಹೇಗೆ ಮಹಿಮೆ ಪಡಿಸಬಹುದು, ಆತನನ್ನು ಹೇಗೆ ನಾನು ಸಂತೋಷ ಪಡಿಸ್ಬೋದು. ನಾವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದರೆ, ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ ನಾವು ಯಾವಾಗಲೂ ಅವರಿಗೋಸ್ಕರ
ನಾವೇನಾದರೂ ಮಾಡಬೇಕು, ಅವರನ್ನು ಮೆಚ್ಚಿಸಬೇಕು, ಅವರನ್ನು ಸಂತೋಷಗೊಳಿಸ್ಬೇಕಂತ ಪ್ರಯತ್ನಿಸ್ತೇವೆ. ಹಾಗಾದರೆ ನಾವು ದೇವರನ್ನು ಪ್ರೀತಿಸುವುದಾದರೆ, ಪವಿತ್ರಾತ್ಮನನ್ನು ಅನುಸರಿಸುವುದಾದರೆ ನಮ್ಮ ಜೀವಿತದ ಗುರಿ ಏನಾಗಿರ್ತದೆ ಅಂದರೆ ದೇವರ ರಾಜ್ಯಕ್ಕಾಗಿ ಬದುಕುವಂಥದ್ದು. ದೇವರಿಗೋಸ್ಕರ ಬದುಕುವುದೇ ನಮ್ಮ ಗುರಿ ಆಗಿರ್ತದೆ. ಆದರೆ ನಾವು ಶರೀರ ಭಾವವನ್ನು ಅನುಸರಿಸುವುದಾದರೆ ನಮ್ಗೆ ಈ ಲೋಕದಲ್ಲಿ ಯಾವಾಗಲೂ ಬೋರ್ ಅನಿಸುತ್ತೆ. ಕಷ್ಟಗಳು ಬಂದಾಗ, ಪ್ರಯಾಸಗಳು ಬಂದಾಗ, ಚಿಕ್ಕ ಪುಟ್ಟ ಹೋರಾಟಗಳು ಬಂದಾಗ, ಅಯ್ಯೋ ಈ ಜೀವಿತವೇ ಬೇಡ, ಅಯ್ಯೋ ಈ ಏನು ಎಷ್ಟು ಪ್ರಾರ್ಥಿಸಿದರೂ ದೇವ್ರು ನನಗೆ ಉತ್ತರ ಕೊಡ್ತಾ ಇಲ್ಲ, ಏನು ನನ್ನ ಜೀವಿತ ಹೀಗಾಗಿದೆ, ಯಾಕೆ ನಾನು ಈ ಪಾಪಕ್ಕೆ ಕುಡಿಬಾರದು ಅಂದ್ಕೊಳ್ತೀನಿ, ಮತ್ತೆ ಕುಡಿತೀನಿ, ಯಾರಿಗೂ ಕೆಟ್ಟದಾಗಿ ಚಾಟ್ ಮಾಡಬಾರ್ದು, ಕೆಟ್ಟದಾಗಿರೋ ವಿಡಿಯೋಗಳನ್ನ ನೋಡಬಾರ್ದು ಅಂದ್ಕೊಳ್ತೀನಿ, ಮತ್ತೆ ಅದೇ ಪಾಪ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ನೀನು ಶರೀರ ಭಾವವನ್ನು ಅನುಸರಿಸ್ತಾ ಇದೆಯಾ. ಶರೀರ ಭಾವವನ್ನು ಅನುಸರಿಸುವುದಾದರೆ ನಮ್ಮ ಜೀವಿತದಲ್ಲಿ ಮರಣಗಳುಂಟಾಗ್ತದೆ. ಯಾಕೆ ನಾವು ಪಾಪದಲ್ಲಿ ಬೀಳಲಿಕ್ಕೆ ಬಹುಮುಖ್ಯವಾದ ಕಾರಣ ಏನಂದರೆ ನಮ್ಮಲ್ಲಿರುವಂತಹ ಚಿಂತನೆಗಳಾಗಿರ್ತದೆ. ಮನುಷ್ಯನ ಆತ್ಮದಿಂದ ನೆನಪುಗಳು, ಊಹೆಗಳು, ಅಭಿಪ್ರಾಯಗಳು ಎಡಬಿಡದೆ ಉಂಟಾಗುತ್ತಲೇ ಇರ್ತದೆ. ಪ್ರತಿ ನಿಮಿಷವೂ ಎಷ್ಟೋ ಸಾವಿರ ಗಟ್ಟಲೆ ಚಿಂತನೆಗಳನ್ನು ನಮ್ಮ ಮನುಷ್ಯನ ಆ ಒಂದು ಮೆದುಳಿನಲ್ಲಿ, ಹೃದಯದಲ್ಲಿ ಆಲೋಚನೆಗಳು ಓಡ್ತಾನೆ ಇರುತ್ತೆ. ಕೆಲವೊಮ್ಮೆ ಅದು ತುಂಬ ಕೆಟ್ಟದಾಗಿರಬಹುದು. ನೆನಪುಗಳಂದರೆ ಮೆಮೊರಿಗಳಾಗಿರಬಹುದು, ಅಥವಾ ಊಹೆಗಳಂದರೆ ಇಮ್ಯಾಜಿನೇಷನ್ ಆಗಿರ್ಬೋದು. ಈಗ ನೀವು ಒಂದು ವಸ್ತುವನ್ನು ನೋಡ್ತೀರಾ, ಅದರ ಕುರಿತಾಗಿ ಒಂದು ಇಮ್ಯಾಜಿನೇಷನ್ ನಿಮಗೆ ಗೊತ್ತಿಲ್ಲದ ಹಾಗೆ ಹುಟ್ಟುಕೊಳ್ತದೆ. ನೀವೊಂದು ಏನೋ ಒಂದು ವ್ಯಕ್ತಿಯನ್ನು ನೋಡ್ಬೋದು, ಅಥವಾ ಏನೋ ಒಂದು ನೋಡ್ತೀರಾ, ಅದನ್ನು ನೋಡಿದಾಗ ನಿಮಗೆ ಇಲ್ಲ ಸಲ್ಲದ ಥಾಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬರ್ತದೆ. ನಾವು ಇಲ್ಲಿ ಕೂತುಕೊಂಡು ಬೇಕಿದ್ದರೆ ನಾವು ಎಷ್ಟು ದೂರಗಟ್ಟಲೆ ಬೇಕಾದರೂ ಕೂಡ ಹೋಗಿ ಬರಬಹುದು. ಇಲ್ಲಿಂದ ಬೇಕಿದ್ರೆ ದುಬೈಗೂ ಕೂಡ ಹೋಗಿ ಬರ್ಬೋದು. ಯಾವುದ್ರ ಮೂಲಕ? ಚಿಂತನೆಗಳ ಮೂಲಕ, ಆಲೋಚನೆಗಳ ಮೂಲಕ. ನೀವೊಮ್ಮೆ ನೆನೆಸಿ ನೋಡಿ, ಅನೇಕ ಸಲ ಹೀಗೆ ಆಗ್ತದೆ. ಅನೇಕ ಸಲ ನಮಗೆ ಮದುವೆ ಆಗಿದ್ರೂ ಸಹ ಬೇಡವಾದ ಚಿಂತನೆಗಳು ಬರ್ತದೆ. ನಮಗೆ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಬೇರೆ ಪಾಪದ ಚಿಂತನೆಗಳು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡ್ತದೆ. ಕಾರಣ ಏನಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭೂಮಿಯಲ್ಲಿ ಇರುವಾಗ ನಮಗೆ ಸಾವಿರಾರು ಆಲೋಚನೆಗಳು ಬರ್ತದೆ, ಊಹೆಗಳು ಬರ್ತದೆ, ಕೆಲವೊಂದು ಮೆಮೊರಿಗಳು ಅಂದರೆ ನೆನಪುಗಳು ಬರ್ತದೆ. ಆದರೆ ಇವುಗಳು ಬರುವಾಗ, ಈ ಆಲೋಚನೆಗಳು ನಮ್ಮ ಜೀವಿತದಲ್ಲಿ, ಈ ಚಿಂತನೆಗಳು ಬರುವಾಗ ನಾವು ಅದನ್ನು ಕ್ರಮಪಡಿಸಿಕೊಳ್ಳುವವರಾಗಿರಬೇಕು. ಈ ಚಿಂತನೆಗಳನ್ನು, ಊಹಾಪೋಹಗಳನ್ನು ನಾವು ಕ್ರಮಪಡಿಸಿಕೊಳ್ಳದೇ ಇದ್ದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ನಷ್ಟವನ್ನು ಹೊಂದಬೇಕಾಗ್ತದೆ. ನಮ್ಮ ಆತ್ಮಿಕ ಜೀವಿತವು ನಾಶವಾಗಿ ಹೋಗ್ತದೆ. ಚಿಂತನೆಗಳು, ಆಲೋಚನೆಗಳು ಬಂದಾಗಿಯೂ ಸಹ ಜಯದ ಜೀವಿತ ನೀವು ಮಾಡಬೇಕು ಎಂದು ಯೋಚಿಸುತ್ತಿರುವುದಾದರೆ ನಿಮ್ಮ ಆಲೋಚನೆಗಳನ್ನು, ನಿಮಗೆ ಬರುವ ಥಾಟ್ಸ್ಗಳನ್ನು, ನಿಮಗೆ ಬರುವ ಇಮ್ಯಾಜಿನೇಷನ್ಗಳನ್ನು, ನಿಮಗೆ ಬರುವಂಥ ಆ ಮೆಮೊರಿಗಳನ್ನು, ನೆನಪುಗಳನ್ನು ನೀವೇನು ಮಾಡಬೇಕಂದ್ರೆ ಕ್ರಮಪಡಿಸಿಕೊಳ್ಳಬೇಕು. ಹೇಗೆ ಕ್ರಮಪಡಿಸಿಕೊಳ್ತೀರಾ? ದೇವರ ವಾಕ್ಯ ಹೇಳ್ತದೆ, ಶರೀರ ಭಾವವನ್ನು ಅನುಸರಿಸುವವರು ಹೇಗಾಗಿರ್ತಾರೆ, ಅವುಗಳ ಮೇಲೆ ಮನಸ್ಸಿಡ್ತಾರೆ. ನಿಮಗೆ ಆಲೋಚನೆ ಬರುತ್ತೆ. ನಿಮಗೆ ನಾನು ಆಲೋಚನೆ ಬರೋದಿಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ. ಎಂತಹ ಭಕ್ತನಾಗಿದ್ರು, ಯಾರೇ ಆಗಿದ್ರು ಯೇಸು ಸ್ವಾಮಿಯೇ ಶೋಧಿಸಲ್ಪಡ್ತಾರೆ. ನಾವು ಕೂಡ ಈ ಲೋಕದಲ್ಲಿರುವಾಗ ಅನೇಕ ಚಿಂತನೆಗಳಿಂದ ನಾವು ಶೋಧಿಸಲ್ಪಡ್ತೇವೆ. ನಾವು ಈ ಚಿಂತನೆಗಳು ಬರುವಾಗ, ಈ ಊಹಾಪೋಹಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅದನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ಯಾರು ಕ್ರಮಪಡಿಸಿಕೊಳ್ಳೋದಿಲ್ಲ ಗೊತ್ತಾ? ಯಾರು ಶರೀರ ಭಾವವನ್ನು ಅನುಸರಿಸಿ ನಡ್ತಾರೋ ಅಂಥವರು ಅವರ ಜೀವಿತದಲ್ಲಿ ಬರುವ ಚಿಂತನೆಗಳನ್ನು, ಊಹಾಪೋಹಗಳನ್ನು, ಅವರ ಒಂದು ನೆನಪುಗಳನ್ನು ಅವರು ಸರಿಪಡಿಸಿಕೊಳ್ಳೋದಿಲ್ಲ, ಕ್ರಮಪಡಿಸಿಕೊಳ್ಳೋದಿಲ್ಲ. ವೆನ್ ಯು ಆರ್ ನಾಟ್ ಕರೆಕ್ಟಿಂಗ್ ಯುವರ್ ಥಾಟ್ಸ್ ಆ್ಯಂಡ್ ಇಮ್ಯಾಜಿನೇಷನ್, ಯಾವಾಗ ನೀವು ನಿಮ್ಮ ಒಂದು ಥಾಟ್ಸ್ಗಳನ್ನು ಅಥವಾ ಚಿಂತನೆಗಳನ್ನು ಕ್ರಮಪಡಿಸಿಕೊಳ್ಳುವುದಿಲ್ಲವೋ ಆಗಲೇ ನೀವು ಪಾಪದಲ್ಲಿ ಬೀಳುವಂಥದ್ದು, ಆಗಲೇ ನೀವು ದೇವರಿಂದ ದೂರವಾಗುವಂಥದ್ದು, ಆಗಲೇ ನೀವು ನಿಮ್ಮ ಜೀವಿತದಲ್ಲಿರುವ ಮನಃಶಾಂತಿಯನ್ನು, ಜೀವಿತದಲ್ಲಿರುವಂಥ ಸಂತೋಷವನ್ನು ಕಳೆದುಕೊಳ್ಳುವುದು. ಅದೇ ಆಲೋಚನೆಗಳು ಬರುವಾಗ ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವವರಾದರೆ ಆ ಆಲೋಚನೆಗಳನ್ನು ನೀವು ಕ್ರಮಪಡಿಸಿಕೊಳ್ತೀರಾ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ಕರ್ತನಿಗೆ ವಿಧೇಯರಾಗುವರು. ಎಲ್ಲ ಯೋಚನೆಗಳನ್ನು ನಾವು ಯಾರಿಗೆ ಸೆರೆ ಹಿಡಿಬೇಕು?
ಕ್ರಿಸ್ತನಿಗೆ ವಿಧೇಯರಾಗುವಂತೆ. ನಿಮಗೆ ಯಾವುದೇ ಆಲೋಚನೆ ಬರಲಿ, ಮೊದಲು ನೀವೇನು ಮಾಡಬೇಕು? ನಿಮಗೆ ಕೆಟ್ಟ ಆಲೋಚನೆ ಬಂತ, ಅಥವಾ ನಿಮಗೆ ಅನೇಕ ಸಲ ಪಾಪ ಮಾಡಬೇಕೆಂದು ಪ್ರೇರೇಪಿಸುವಂಥ ಅನೇಕ ಕಾರ್ಯಗಳು ನಿಮ್ಮ ಕಣ್ಣು ಮುಂದೆ ಬರುವಾಗ, ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಾಗಿರ್ಬೋದು, ನಿಮಗೆ ಯಾವುದಾದ್ರೂ ಬೇಡವಾದ ಚಿಂತನೆಗಳು, ಬೇಡವಾದ ನೆನಪುಗಳು, ಬೇಡವಾದ ಆಲೋಚನೆಗಳು ನಿಮ್ಮನ್ನು ಆಳ್ವಿಕೆ ಮಾಡಲು ಶುರು ಮಾಡುವಾಗ, ನೀವು ಅದನ್ನು ಯಾರಿಗೆ ಒಪ್ಪಿಸಿಕೊಡಬೇಕು? ಕ್ರಿಸ್ತನಿಗೆ ವಿಧೇಯರಾಗುವಂತೆ ಒಪ್ಪಿಸಿಕೊಡಬೇಕು. ಇಂಗ್ಲಿಷ್ ಬೈಬಲಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಟೇಕ್ ಎವ್ರಿ ಥಾಟ್ ಕ್ಯಾಪಿಟಿವ್ ಟು ಒಬೇ ಕ್ರೈಸ್ಟ್. ಟೇಕ್ ಎವ್ರಿ ಥಾಟ್, ನಿನಗೆ ಬರುವ ಪ್ರತಿಯೊಂದು ಆಲೋಚನೆ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದು ಎಲ್ಲದನ್ನು ನೀನು ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆಯನ್ನು ಮಾಡಬೇಕು. ದೇವರೇ, ನನಗೆ ಈ ಆಲೋಚನೆ ಬರ್ತಾ ಇದೆ. ಉದಾಹರಣೆಯಾಗಿ ನಿಮಗೆ ಒಂದು ಒಳ್ಳೆಯ ಆಲೋಚನೆ ಬಂತು ಅಂತ ತಿಳ್ಕೊಳ್ಳಿ. ಈಗ ನೀವೊಂದು ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ನಿಮಗೆ ಆಲೋಚನೆ ಬಂತು ಅಂತ ಹೇಳಿ ನೀವು ಹೋಗಿ ಸಡನ್ನಾಗಿ ಸ್ಟಾರ್ಟ್ ಮಾಡಬಾರ್ದು. ಆ ಆಲೋಚನೆಯನ್ನು ನೀವು ದೇವರ ಬಳಿ ತೆಗೆದುಕೊಂಡು ಹೋಗಿ, ದೇವರೇ, ನನಗೆ ಈ ಆಲೋಚನೆ ಬರ್ತಾ ಇದೆ, ಈ ಆಲೋಚನೆ ನಿನ್ನ ಚಿತ್ತವೋ ಇಲ್ಲವೋ ಅಂತ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರೇ, ಇದು ನಿನ್ನ ಚಿತ್ತವಾದರೆ ನೆರವೇರಲಿ. ದೇವರೇ, ನಿನ್ನ ಚಿತ್ತವಾದರೆ ಮಾತ್ರ ನನಗೆ ಇದು ಲಭಿಸಲಿ ಅಂತ ನಾವು ಪ್ರಾರ್ಥಿಸಬೇಕು. ಅನೇಕ ಸಲ ನಾವು ಏನು ಮಾಡ್ತೇವೆ, ನಮಗೊಂದು ಒಳ್ಳೆ ಆಲೋಚನೆ ಬಂದಿದೆ, ನನಗೊಂದು ಗುಡ್ ಥಾಟ್ಸ್ ಬಂದಿದೆ, ನನಗೆ ಚಿಂತನೆ ಬಂದಿದೆ, ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೇನೆ, ಈ ಸೇವೆಯನ್ನು ಪ್ರಾರಂಭಿಸ್ತೇನೆ, ಇದನ್ನು ನನಗೆ ಪ್ರಾರಂಭಿಸ್ತೇನೆ, ನನಗೊಂದು ದರ್ಶನವಾಯಿತು, ನನಗೆ ಇದಾಯಿತು, ನನಗೊಂದು ಕನಸು ಬಿತ್ತು ಅಂತ ಅನೇಕ ಸಲ ನಾವೇನು ಮಾಡ್ತೇವೆ ಅಂದರೆ, ನಾವು ನಮ್ಮ ಮೇಲೆ ಆಧಾರಗೊಂಡು ಬಿಡ್ತೇವೆ. ಇದು ಯಾವಾಗ ಆಗ್ತದೆ ಅಂದರೆ, ನಾವು ಶರೀರ ಭಾವವನ್ನು ಅನುಸರಿಸಿ ನಡೆಯುವಾಗ. ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಯಾವುದೇ ಆಲೋಚನೆ ಬರಲಿ, ಅದು ಫಸ್ಟು ದೇವರ ಮುಂದೆ ನೀನು ತೆಗೆದುಕೊಂಡು ಹೋಗಬೇಕು. ದೇವರೇ, ನನಗೆ ಪಾಪದ ಆಲೋಚನೆ ಬರ್ತಾ ಇದೆ, ನನ್ನನ್ನು ಇದು ಆಳ್ವಿಕೆ ಮಾಡದ ಹಾಗೆ ದೇವರೇ ನನಗೆ ಸಹಾಯ ಮಾಡು. ದೇವರೇ, ನನಗೆ ಪದೇ ಪದೇ ಈ ಪಾಪದಲ್ಲಿ ಸಿಕ್ಕಿಸುವಂಥ ಆಲೋಚನೆಯನ್ನು ತಂದೊಡ್ಡುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಅಂತ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಉದಾಹರಣೆಯಾಗಿ ನಾನು ನಿಮಗೊಂದು ವಿಷಯವನ್ನು ಹೇಳ್ತೇನೆ. ಒಂದು ಬಾವಿಯ ಮೇಲೆ ಎಷ್ಟೋ ಪಕ್ಷಿಗಳು ಹಾರಾಡ್ತಾ ಇರ್ತದೆ, ಆದರೆ ಕೆಲವು ಪಕ್ಷಿಗಳು ಬಾವಿಯ ಮೇಲೆ ಕುಳಿತು ತಮ್ಮ ಕೊಕ್ಕಿನಲ್ಲಿ ಇರುವುದನ್ನು ತೆಗೆದುಕೊಂಡು ಕೆಳಗೆ ಉಗುಳುತ್ತದೆ. ಅದರಲ್ಲಿ ಕೆಲವು ಮರಗಿಡಗಳ ಬೀಜಗಳಿರುವುದರಿಂದ ಬಾವಿಯಲ್ಲಿ ಬಿದ್ದು ಮೊಳೆತು ಗಿಡವಾಗಿ ಮರವಾಗಿ ಕೊನೆಗೆ ಬಾವಿಯನ್ನೇ ಮುಚ್ಚಿ ಹಾಕುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು, ಚಿಂತನೆಗಳನ್ನು ನಾವು ಕ್ರಮಪಡಿಸಿಕೊಳ್ಳದೆ ಅಜಾಗರೂಕತೆಯಿಂದ ನಡೆದುಕೊಳ್ಳುವುದಾದರೆ ಕೊನೆಗೆ ಅದು ನಮ್ಮ ಆತ್ಮಿಕ ಜೀವಿತವನ್ನೇ ಅಂತ್ಯಗೊಳಿಸುವಂಥದ್ದಾಗಿದೆ. ದಯಮಾಡಿ ಯೋಚನೆ ಮಾಡಿ, ಯಾವ ಆಲೋಚನೆಗಳು, ಸಾವಿರಗಟ್ಟಲೆ ಆಲೋಚನೆಗಳು ಬರ್ತದೆ. ಇದೇ ಆಲೋಚನೆಗಳು, ಅನೇಕ ಊಹಾಪೋಹಗಳು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡುವ ಕೆಲಸ ಕಾರ್ಯಗಳಲ್ಲಿ, ಫೋನಲ್ಲಿ ನೋಡುವಂಥ ವಿಡಿಯೋಗಳಾಗಿರ್ಬೋದು, ಅಥವಾ ಸ್ನೇಹಿತರೊಟ್ಟಿಗೆ ಮಾತನಾಡುವಾಗ, ಕುಟುಂಬದಲ್ಲಿರುವಾಗ, ಸಭೆಯಲ್ಲಿರುವಾಗ, ಹೀಗೆ ಅನೇಕ ಆಲೋಚನೆಗಳು ಬರ್ತದೆ. ಪ್ರಾರ್ಥಿಸುವಾಗಲೂ ಅನೇಕ ಆಲೋಚನೆಗಳು ಬರ್ತದೆ. ಆದರೆ ಬರುವ ಎಲ್ಲ ಆಲೋಚನೆಗಳು ದೇವರ ಚಿತ್ತವೋ ಇಲ್ಲವೋ ಅಂತ ನಾವು ತಿಳಿದುಕೊಳ್ಳಬೇಕು. ಕೆಟ್ಟ ಆಲೋಚನೆಗಳು ಯಾವತ್ತೂ ದೇವರಿಂದ ಬರೋದಿಲ್ಲ. ಉದಾಹರಣೆಯಾಗಿ ನಿಮಗೆ ಒಂದು ವಿವಾಹವಾಗಿರ್ತದೆ, ಆದರೆ ನೀವು ಇನ್ನೊಂದು ಸ್ತ್ರೀಯ ಕುರಿತಾಗಿ ನಿಮಗೊಂದು ಆಲೋಚನೆ ಬರ್ತದೆ ಅಂದರೆ ಅದು ಖಂಡಿತವಾಗಿಯೂ ಸೈತಾನನು ತರುವಂಥ ದುರಾಲೋಚನೆ ಆಗಿದೆ. ನೀವು ಒಬ್ಬ ಯವನಸ್ಥನಾಗಿರ್ಬೋದು, ಓದುವ ಸಮಯದಲ್ಲಿ, ನೀವು ಕೆಲಸ ಮಾಡುವ ಸಮಯದಲ್ಲಿ ನಿಮಗೊಂದು ಹುಡುಗಿಯ ಮೇಲೆ ಅಥವಾ ಹುಡುಗನ ಮೇಲೆ ಪ್ರೀತಿ ಪ್ರೇಮ ಎಂಬ ವಿಚಾರವನ್ನು ತಂದಾಕುವಂಥದ್ದು, ಇದೆಲ್ಲ ಸೈತಾನನ ಕಾರ್ಯ. ಇದ್ಯಾವುದು ದೇವರು ಮಾಡುವಂಥ ಕೆಲಸವಲ್ಲ. ದೇವರು ಯಾವಾಗಲೂ ಹೇಳುವಂಥದ್ದು ಏನಂದರೆ, ಮದುವೆಯ ನಂತರ ಪ್ರೀತಿಯನ್ನು ದೇವರು ಹೇಳ್ತದೆ. ಬೈಬಲ್ ಯಾವಾಗಲೂ ಮದುವೆಯ ನಂತರದ ಪ್ರೀತಿಯನ್ನು ನಮಗೆ ತೋರಿಸಲ್ಕೊಡುತ್ತದೆ ಹೊರತು ಮದುವೆಗೆ ಮುಂಚೆ ಪ್ರೀತಿಯನ್ನು ತೋರಿಸೋದಿಲ್ಲ. ಹಾಗೂ ಅನೇಕ ಸಹೋದರರು ಸಹೋದರಿಯರು ಹೇಳುವುದೇನೆಂದರೆ, ಅನೈತಿಕ ಸಂಬಂಧಗಳನ್ನು ಪ್ರೀತಿ ಪ್ರೇಮ ಎಂದು ಹೆಸರುಗೊಡ್ತಾರೆ. ಇದು ಸೈತಾನನು ತಂದಾಕುವ ಆಲೋಚನೆಗಳು. ಸೈತಾನನು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ನಿಮಗೆ ಬರುವ ಆಲೋಚನೆಗಳನ್ನು ನೀವು ಕ್ರಮಪಡಿಸಿಕೊಳ್ಳದೇ ಇದ್ದರೆ, ನೀವು ಇನ್ನೂ ಶರೀರ ಭಾವದಲ್ಲೇ ಜೀವಿಸ್ತಾ ಇದ್ದರೆ, ನೀವು ನಿಮ್ಮ ಆಲೋಚನೆಗಳನ್ನು ಕ್ರಮಪಡಿಸಿಕೊಳ್ಳೋದಿಲ್ಲ. ನಿಮಗೆ ಬರುವ ಆಲೋಚನೆಗಳನ್ನು ನೀವು ಯಾವಾಗ ಕ್ರಮಪಡಿಸಿಕೊಳ್ತೀರಾ ಅಂದರೆ, ನೀವು ಪವಿತ್ರಾತ್ಮನ ಅನುಸಾರವಾಗಿ ನಡೆದುಕೊಳ್ಳುವಾಗ. ನೀವು ನಿಜವಾಗಿಯೂ ಒಂದು ಪವಿತ್ರಾತ್ಮ ಅನುಸಾರವಾಗಿ ನಡೆದುಕೊಳ್ತಾ ಇದ್ದೀರಾ? ನಿಮ್ಮಲ್ಲಿ ಪವಿತ್ರಾತ್ಮನು ವಾಸಿಸ್ತಾ ಇದ್ದಾನ? ನಿಮ್ಮಲ್ಲಿ ಪವಿತ್ರಾತ್ಮನಿಗೆ ವಿಧೇಯರಾಗಿ ನೀವು ನಡೀತಾ ಇದ್ದೀರಾ? ಈ ಭಾವನೆಗಳನ್ನು ನಾವು 2 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಒಂದು,
ಪವಿತ್ರಾತ್ಮನಿಂದ ಉಂಟಾಗುವ ಆತ್ಮಭಾವ, ಮತ್ತೊಂದು ಶರೀರ ಭಾವ. ಮನುಷ್ಯನ ಜೀವಿತಕ್ಕೆ ಭದ್ರವಾದ ತಳಪಾಯವಿಟ್ಟು ಕಟ್ಟುವಂತಹ ಕ್ರಿಯಾತ್ಮಕವಾದ ಭಾವನೆಗಳುಂಟು. ಮತ್ತೊಂದು ಅವನ ನಾಶನಕ್ಕೆ ನೇರವಾಗಿ ನಡೆಸಿ ಪಾತಾಳಕ್ಕೆ ನಡೆಸುವ ನರಭಾವದ ಚಿಂತನೆಗಳಿವೆ. ಅಪೊಸ್ತಲನಾದ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ರಿಂದ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದಾನೆ: ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತಿದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮಗೆ ತಿಳಿಯಲ್ಪಡಿಸ್ತಾ ಇದೆ ಅಂದರೆ, ಯಾರು ಶರೀರ ಭಾವಗಳ ಮೇಲೆ ಮನಸ್ಸನ್ನು ಇಡ್ತಾರೋ ಅವರು ದೇವರಿಗೆ ಶತ್ರುಗಳಾಗಿದ್ದಾರೆ. ಅಂತಹ ಮನಸ್ಸು ದೇವರಿಗೆ ಇಷ್ಟವಿಲ್ಲ. ಅಂತಹ ಮನಸ್ಸು ದೇವರಿಗೆ ಒಳಪಡುವುದಕ್ಕೆ ಆಗುವುದೂ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ, ನಾನೇ ಹೇಳ್ತಾ ಇಲ್ಲ. ಇವತ್ತು ಎಷ್ಟೋ ಯವನಸ್ಥರು, ಎಷ್ಟೋ ಸಹೋದರ ಸಹೋದರಿಯರು ಬೇಡವಾದ ದಾರಿಯಲ್ಲಿ, ಕೆಟ್ಟ ಮಾರ್ಗದಲ್ಲಿ ಇರಲಿಕ್ಕೆ ಕಾರಣ ಏನಂದರೆ ಅವರ ಮನಸ್ಸು ಶರೀರ ಭಾವಕ್ಕೆ ಒಳಗಾಗಿದೆ. ಅವರು ಈ ಲೋಕದ ಆಶಾ ಪಾಶಗಳಿಗೆ ಒಳಗಾಗಿದ್ದಾರೆ. ಈ ಲೋಕದಲ್ಲಿ ಸಿಗುವಂತಹ ತಾತ್ಕಾಲಿಕವಾದ ಟೆಂಪ್ರರಿ ಆದಂತಹ ಸುಖ ಭೋಗಗಳಿಗೆ ತಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ಟು ಈಗ ಪದೇ ಪದೇ ಪಾಪ ಮಾಡ್ತಾ ಇದ್ದೇನೆ, ಯಾಕೆ ನನಗೆ ಈಗ ಆಗ್ತಾ ಇದೆ ಅಂತ ಚಿಂತಿಸುತ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳ್ತದೆ, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಪ್ರೀತಿಯ ಸಹೋದರಿಯೇ, ಸಹೋದರನೇ, ದೇವರ ವಾಕ್ಯಗಳು ಇಂದು ನಿಮ್ಮ ಬಳಿ ನೇರವಾಗಿ ಮಾತನಾಡ್ತಾ ಇದೆ. ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಯಲ್ಪಡಿಸ್ತಾ ಇದೆ. ನೀವು ಯಾವುದಕ್ಕೆ ಅಧೀನರಾಗಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಶರೀರ ಭಾವಕ್ಕೆ ಅಧೀನರಾದರೆ ನಮಗೆ ಮರಣ ಉಂಟಾಗ್ತದೆ. ಅದೇ ನಾವು ಪವಿತ್ರಾತ್ಮನಿಗೆ ನಾವು ಒಳಪಟ್ಟರೆ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯ ಜೀವಿತವನ್ನು ಪಡ್ಕೊಳ್ತೇವೆ, ಹಾಗೆ ಮನಃಶಾಂತಿಯನ್ನು ನಾವು ಹೊಂದಿಕೊಳ್ತೇವೆ. ನಮ್ಮ ಜೀವನದಲ್ಲಿ ಯಾಕೆ ಯಾವಾಗಲೂ ನಮ್ಮ ಮನಃಶಾಂತಿಗಳು ಬಾಧಿಸಲ್ಪಡ್ತದೆ ಅಂದರೆ ನಮ್ಮ ಪಾಪದಿಂದಲೇ ಬಾಧಿಸಲ್ಪಡುವುದು. ನಾವು ಪವಿತ್ರಾತ್ಮನಿಗೆ ವಿಧೇಯತ್ವವನ್ನು ತೋರಿಸದೆ ಶರೀರ ಭಾವಕ್ಕೆ ನಾವು ಒಳಪಟ್ಟು ಅದಕ್ಕೆ ನಾವು ಆಸೆ ಪಟ್ಟು ಅದಕ್ಕೆ ನಾವು ವಿಧೇಯತ್ವವನ್ನು ತೋರೋದ್ರಿಂದ ಜೀವಿತದಲ್ಲಿ ಅನೇಕ ಕಷ್ಟಗಳಿಗೆ ಒಳಗಾಗ್ತೇವೆ. ಹಾಗಾದರೆ ಈಗ ದೇವರೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ನೀವಿನ್ನ ಶರೀರ ಭಾವಾಧೀನರಲ್ಲ, ದೇವರಿಗೆ ಅಧೀನರಾದಂಥವರು. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ಪಾಲಿಗೆ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಬದುಕುವಂಥದ್ದಾಗಿದೆ. ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿರ್ತದೆ. ಪ್ರೀತಿಯ ಸಹೋದರಿ ಸಹೋದರನೇ, ನಿನ್ನಲ್ಲಿ ಕ್ರಿಸ್ತನು ಇಂದು ಇರುವುದಾದರೆ, ನಿನ್ನಲ್ಲಿ ಇಂದು ಕ್ರಿಸ್ತನು ವಾಸಿಸುವುದಾದರೆ ನಿನ್ನ ದೇಹವು ಪಾಪದ ಪಾಲಿಗೆ ಸತ್ತು ಹೋಗಿರ್ತದೆ. ಇವತ್ತು ಅನೇಕ ಜನರು ಸಭೆಗೆ ಬರ್ತಾರೆ, ಪ್ರಾರ್ಥಿಸ್ತಾರೆ, ತುಂಬ ಆತ್ಮಿಕರ ಹಾಗೆ ನಟನೆ ಮಾಡ್ತಾರೆ. ಅವರ ಮನಸ್ಸಿನಲ್ಲಿ ಎಷ್ಟು ಬೇಡವಾದ ಆಲೋಚನೆಗಳನ್ನು ತುಂಬಿಕೊಂಡು ಬರುವ ಆಲೋಚನೆಗಳಿಗೆ ಸ್ಥಳವನ್ನು ಕೊಟ್ಟು ಅಜಾಗರೂಕತೆಯನ್ನು ನಡೆದುಕೊಂಡು ಇವತ್ತು ಸಭೆಗಳಲ್ಲಿ ಗಲಿಬಿಲಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಕುಟುಂಬದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಹಾಗೆ ಅವರಿರುವ ಸಮಾಜದಲ್ಲಿ, ಅವರಿರುವ ಕೆಲಸ ಸ್ಥಳಗಳಲ್ಲಿ ಗಲಿಬಿಲಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾದರೆ ಶರೀರ ಭಾವದ ಮೇಲೆ ಮನಸ್ಸಿಡುವಂಥದ್ದು ಎಷ್ಟು ಭಯಂಕರವಾಗಿರುವುದಲ್ಲವೇ? ಆದುದರಿಂದ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆಯನ್ನು ಸಹಿತ ಶಿಲುಬೆಗೆ ಹಾಕಿ ನಾವೇನು ಮಾಡಬೇಕು? ಅದರ ಪಾಲಿಗೆ ಸತ್ತವರಾಗಿರಬೇಕೆಂದು ವಾಕ್ಯ ಹೇಳ್ತದೆ. ಆಸೆ, ಇಚ್ಛೆ, ಕೋಪ, ಉರಿಯುವಿಕೆ, ಲೌಕಿಕ ಸಂತೋಷ ಎಂಬ ಈ ವಿಷಯಗಳನ್ನು ನಾವು ಇಟ್ಟುಕೊಂಡು ಜಯವುಳ್ಳ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ಸಾಧ್ಯವೇ ಇಲ್ಲ. ನೀವು ಹೊರಗಡೆ ಎಷ್ಟು ಬೇಕಾದರೂ ವೇಷಗಳನ್ನು ಹಾಕಬಹುದು, ಹೊರಗೆ ಎಷ್ಟು ಬೇಕಾದರೂ ನೀವು ನಟನೆಗಳನ್ನು ಮಾಡಬಹುದು, ಆದರೆ ಒಳಗೆ ನೀವು ಜಯವುಳ್ಳ ಕ್ರಿಸ್ತಿಯ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆಸೆ, ಇಚ್ಛೆ, ಮೋಹ, ಇವತ್ತು ಎಷ್ಟೋ ಯವನಸ್ಥರು ಇದೇ ವಿಧವಾದ ಜೀವಿತದಲ್ಲಿ ಜೀವಿಸ್ತಾ ಕೊನೆಗೆ ಅದಕ್ಕೆ ಹೇಳ್ತಾರೆ ಅಮೂಲ್ಯವಾದ
ಪವಿತ್ರವಾದಂಥ ಪ್ರೀತಿ ಎಂದು ಅದಕ್ಕೆ ಹೆಸರು ಕೊಡ್ತಾರೆ. ಅದೆಲ್ಲ ಇಚ್ಛೆ, ಅದೆಲ್ಲ ಆಸೆ. ದಯಮಾಡಿ ಅದನ್ನು ಬಿಟ್ಟು ಬಿಡ್ರಿ. ವಾಕ್ಯ ಹೇಳುತ್ತದೆ ಅಸಭ್ಯವಾದ ಜೀವಿತಗಳು ಇದೆಲ್ಲ ನಿಮ್ಮನ್ನ ಮರಣದ ಎಡೆಗೆ ನಡೆಸುತ್ತದೆ. ಎಷ್ಟು ಭಯಂಕರವಾಗಿದೆ ಅಂದರೆ, ಈಗ ನಿಮಗೆ ಅದು ಸಂತೋಷ ಅನ್ನಿಸ್ಬೋದು. ಈಗ ನಿಮಗೆ ಕುಡಿಯುವುದು, ತಿನ್ನುವುದು, ಕೆಟ್ಟತನ ಮಾಡುವುದು, ಕೆಟ್ಟದನ್ನು ನೋಡುವುದು ಇದೆಲ್ಲ ನಮಗೆ ಸಂತೋಷಕರವಾಗಿದೆ. ಆದರೆ ಖಂಡಿತವಾಗಿಯೂ ಇವೆಲ್ಲ ನಿಮ್ಮ ಮನಸ್ಸುಗಳನ್ನು ಮುರಿದು ನಿಮ್ಮ ಜೀವಿತವನ್ನು ನಾಶನದ ಕಡೆಗೆ ನಡೆಸಿ ನಿಮ್ಮಲ್ಲಿರುವ ಸಂತೋಷ ಸಮಾಧಾನವನ್ನು ಬಾಧಿಸಿ ನೀವು ಕೊನೆಗೆ ಈ ಜೀವಿತವೇ ಬೇಡವೆಂದು, ನನಗೆ ಯಾಕೆ ಬೇಕು ಈ ಜೀವನ ಎಂದು ನೀವು ನಾಶನದ ಮಾರ್ಗಕ್ಕೆ ಹೋಗುವ ರೀತಿಯಲ್ಲಿ ಮಾಡ್ತದೆ. ಇವತ್ತು ಎಷ್ಟೋ ಯವನಸ್ಥರು ಸಂತೋಷಕ್ಕಾಗಿ ತಮ್ಮ ಒಂದು ಇಚ್ಛೆಗಳನ್ನು ಆಸೆಗಳನ್ನು ಪೂರೈಸುವುದಕ್ಕಾಗಿ ಅನೇಕ ಕೆಟ್ಟ ಮಾರ್ಗಗಳನ್ನು ಹಿಡಿದಿದ್ದಾರೆ. ತಂದೆ ತಾಯಿಗಳನ್ನು ತಿರಸ್ಕರಿಸ್ತಾ ಇದ್ದಾರೆ. ಪಬ್ಗಳಿಗೆ, ಕ್ಲಬ್ಗಳಿಗೆ ಹೋಗೋದು, ಬೇಡವಾದ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಇದೆಲ್ಲ ವಿಧವಾದ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಯಾವ ವ್ಯಕ್ತಿ ತನ್ನ ಚಿಂತನೆಗಳನ್ನು, ಭಾವನೆಗಳನ್ನು, ತನ್ನ ಒಂದು ಥಾಟ್ಸ್ಗಳನ್ನು, ಇಮ್ಯಾಜಿನೇಷನ್ಗಳನ್ನು, ತಮ್ಮ ಜೀವಿತದಲ್ಲಿ ನಡೆದಿರುವಂಥ ನೆನಪುಗಳನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ತಾನೋ ಆತನು ಅವನ ಜೀವಿತದಲ್ಲಿ ಪ್ರವೇಶಿಸಿ ಅವನ ಭಾವನಾ ಮಂಡಲವನ್ನು ಆಳ್ವಿಕೆ ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮಗೆ ಇರುವ ಆ ಭಾವನೆಗಳನ್ನು, ಆ ಚಿಂತನೆಗಳನ್ನು ಹೋಗಲಾಡಿಸಬೇಕು, ಅದು ನಿಮ್ಮ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದನ್ನು ನೀವು ಯಾರಿಗೆ ಒಪ್ಪಿಸಬೇಕು? ಪರಿಶುದ್ಧಾತ್ಮನಿಗೆ ಒಪ್ಪಿಸಬೇಕು. ಪರಿಶುದ್ಧಾತ್ಮನಿಗೆ ಪ್ರಾರ್ಥನೆ ಮಾಡಿ ನೀವು ಒಪ್ಪಿಸಿಕೊಡ್ರಿ. ಇಲ್ಲವಾದರೆ ನೀವೆಷ್ಟೇ ಪ್ರಾರ್ಥಿಸಿದ್ರು, ನೀವೇನೇ ಮಾಡಿದರೂ ನಿಮಗೆ ಉತ್ತರ ಸಿಗೋದಿಲ್ಲ. ಆದರೆ ನಿಮ್ಮ ಯೋಚನೆಗಳನ್ನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ಕೊಡುವಾಗ ಆತನು ಆಳ್ವಿಕೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಆ ಭಾವನೆಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ತಾರೆ ಮತ್ತು ಪವಿತ್ರವಾದ ಗೆಲುವಿನ ಚಿಂತನೆಗಳನ್ನು, ಅಭಿಪ್ರಾಯಗಳನ್ನು ಉಂಟು ಮಾಡ್ತಾನೆ. ನಾನು ಆಗಲೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನಾವು ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಾಗ ನಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕು. ಹೇಗೆ ದೇವರನ್ನು ಮೆಚ್ಚಿಸಬೇಕು, ಹೇಗೆ ಸುವಾರ್ತೆಯನ್ನು ಕಟ್ಟಬೇಕು, ಹೇಗೆ ನಾನು ಆತನಿಗೋಸ್ಕರ ಜೀವಿಸಬೇಕು ಎಂಬ ಚಿಂತನೆಗಳೇ ಬರುತ್ತದೆ ಹೊರತು ಬೇರೆ ಚಿಂತನೆಗಳು ನಮಗೆ ಕಾಣೋದಿಲ್ಲ. ಯಾವಾಗ ನೀವು ಪರಿಶುದ್ಧಾತ್ಮನ ಕೈಗೆ ನಿಮ್ಮ ಆಲೋಚನೆಗಳನ್ನು ಒಪ್ಪಿಸಿಕೊಡ್ತೀರೋ ಆಗ ಒಳ್ಳೆಯ ಆಲೋಚನೆಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆ ಹೊಂದುವಂತೆ ಪವಿತ್ರ ಆತ್ಮನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಎಂದು ನಾವು ಆಗಲೇ ವಾಕ್ಯವನ್ನು ಓದಿದ ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಯಾರು ಪರಿಶುದ್ಧಾತ್ಮನವುಗಳ ಮೇಲೆ ಮನಸ್ಸಿಡ್ತಾರೋ ಅವರಿಗೆ ಜೀವ ಉಂಟಾಗ್ತದೆ, ಅವರಿಗೆ ಮನಃಶಾಂತಿ ಉಂಟಾಗ್ತದೆ. ಇವತ್ತು ಲೋಕದಲ್ಲಿ ಮನುಷ್ಯನು ಮನಃಶಾಂತಿಗಾಗಿ ಎಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೆ ಪವಿತ್ರಾತ್ಮನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಮನಃಶಾಂತಿಯನ್ನು ಕಾಣ್ತೀರಾ, ನೀವು ಸಂತೋಷವನ್ನು ಕಾಣ್ತೀರಾ, ನೀವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಪರಿಶುದ್ಧಾತ್ಮನಿಂದ ಬರುವ ಭಾವನೆಗಳು ಯಾವಾಗಲೂ ಶುದ್ಧವುಳ್ಳವಾಗಿರ್ತದೆ, ಏಕ ಚಿಂತನೆಯನ್ನು ಕೊಡುವಂಥದ್ದಾಗಿರ್ತದೆ. ಯಾವುದೇ ವಿಧವಾದ ಗಲಿಬಿಲಿಗಳಿರೋದಿಲ್ಲ, ಯಾವುದೇ ವಿಧವಾದಂತಹ ಒಂದು ಗೊಂದಲಗಳು ನಿಮ್ಮ ಜೀವಿತದಲ್ಲಿರೋದಿಲ್ಲ. ಅದು ಕುಟುಂಬದಲ್ಲಿ ಏಕ ಮನಸ್ಸನ್ನು ಉಂಟು ಮಾಡುತ್ತದೆ, ಕುಟುಂಬದಲ್ಲಿ ಪ್ರೀತಿಯನ್ನು, ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು ಉಂಟು ಮಾಡಿ ಉತ್ತಮ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಒಂದೆಡೆ ಅದು ನಮ್ಮನ್ನು ಪರಲೋಕದೊಡೆಗೆ ನಡೆಸುವಂಥದ್ದಾಗಿದೆ ಹಾಗೂ ಪರಲೋಕದ ಕರ್ತನೆಡೆಗೆ ನಮ್ಮನ್ನು ಒಂದುಗೂಡಿಸುವಂಥದ್ದೇ ಪರಿಶುದ್ಧಾತ್ಮನಾಗಿದೆ. ಇವತ್ತು ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ವಿಶ್ವಾಸಿಗಳ ಜೀವಿತದಲ್ಲಿ, ಎಷ್ಟೋ ಕ್ರೈಸ್ತರ ಜೀವಿತದಲ್ಲಿ ಪರಿಶುದ್ಧಾತ್ಮನ ಮೇಲೆ ನಂಬಿಕೆಗಳಿಲ್ಲ. ಪರಿಶುದ್ಧಾತ್ಮನ ಮೇಲೆ ಆತನ ನಡೆಸುವಿಕೆ ಮೇಲೆ ನಂಬಿಕೆಗಳಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನನ್ನು ನಿಂದಿಸಬೇಡ್ರಿ, ಅವರಿಗೆ ನೋವನ್ನು ಉಂಟು ಮಾಡಬೇಡ್ರಿ, ಯಾಕೆಂದರೆ ನಿಮಗೆ ಕ್ಷಮೆ ಇಲ್ಲ. ಪವಿತ್ರಾತ್ಮನನ್ನು ನೋಯಿಸಬೇಡಿ. ಪವಿತ್ರಾತ್ಮನನ್ನು ನೋಯಿಸುವುದು ಯಾವಾಗ ಗೊತ್ತಾ? ಯಾರು ಪವಿತ್ರಾತ್ಮನನ್ನು ನೋಯಿಸ್ತಾ ಇದ್ದಾರೆ ಗೊತ್ತಾ? ಯಾರು ಪರಿಶುದ್ಧಾತ್ಮನ ಕಾರ್ಯಗಳೇ ಇಲ್ಲ, ಯಾರು ಪರಿಶುದ್ಧಾತ್ಮನನ್ನೇ ನಂಬುತ್ತಾ ಇಲ್ವೋ ಅಂಥವರು ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದಾರೆ. ದಯಮಾಡಿ ಈ ವಿಡಿಯೋ ನೋಡ್ತಾ ಇರುವ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ನೀನು ಕಾರ್ಯ ಮಾಡ್ತಾ ಇರುವುದಾದರೆ ಒಮ್ಮೆ ಎಚ್ಚೆತ್ತಿಕೋ, ಯಾಕೆಂದರೆ ಇದಕ್ಕೆ ಕ್ಷಮೆಯೇ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನ ಓದುವುದಾದರೆ, ಇದಲ್ಲದೆ ಅವರು ಇವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದರಿಂದ ಆತನು ಅವನಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯನು ಎಷ್ಟು ದೂಷಿಸಿದಾಗಿಯೋ ಅವರು ಮಾಡುವ ಎಲ್ಲ ಪಾಪಗಳಿಗೆ, ದೂಷಣೆಗಳಿಗೆ ಕ್ಷಮೆ ಉಂಟಾಗುವುದು. ಆದರೆ
ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮೆಯನ್ನು ಹೊಂದನು, ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು. ನೋಡಿ, ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ, ಪವಿತ್ರಾತ್ಮನನ್ನು ನಾವು ದುಃಖಿಸಬಾರ್ದು, ಪವಿತ್ರಾತ್ಮನನ್ನು ನಾವು ದೂಷಿಸಬಾರ್ದು. ದೇವರ ವಾಕ್ಯ ಎಫೆಸ್ಯ 4:30 ಹೇಳ್ತದೆ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಪವಿತ್ರಾತ್ಮನನ್ನು ಹೀನೈಸಬೇಡ್ರಿ, ನಂದಿಸಬೇಡ್ರಿ ಅಂತ. ನೀವು ಏನಾದರೂ ಈ ಕಾರ್ಯಗಳನ್ನು ಮಾಡ್ತಾ ಇರುವುದಾದರೆ ಹಿಂದೆ ಪಶ್ಚಾತ್ತಾಪಪಟ್ಟು ನಿಮ್ಮ ಹೃದಯಗಳನ್ನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತವನ್ನು ಆತನು ಬದಲಾಯಿಸುವನು. ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಪಾಪದ ಜೀವಿತಗಳನ್ನು ಆತನು ಬದಲಾಯಿಸಿ ನಿಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವ ಹಾಗೆ, ಇತರರಿಗೆ ಪ್ರಯೋಜನ ಉಳ್ಳವರಾಗೆ, ಇತರರಿಗೆ ಆಶೀರ್ವದಿಸಲ್ಪಡುವವರ ಹಾಗೆ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ಹಾಗಾಗಿ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿರಿ, ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡಿರಿ. ಶರೀರಾಭಿಲಾಷೆ ಇಚ್ಛೆಗಳನ್ನು ತೊರೆದು ಆತ್ಮನ ಭಾವವನ್ನು ನಿಮ್ಮಲ್ಲಿ ತುಂಬಿಸುವಾಗ ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳೆಲ್ಲ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂದು ಫಿಲಿಪ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಕಾಣ್ತೇವೆ. ಆಗ ಎಲ್ಲ ಗ್ರಹಿಕೆಗೂ ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಯೋಚನೆಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂದು 7ನೇ ವಾಕ್ಯ ತಿಳಿಸ್ತದೆ. ಇಲ್ಲಿ ನಾವು ಕಾಣ್ತೇವೆ, ನಾವು ಯಾವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತದೋ ಆವಾಗ ನಾವು ಯೋಚನೆ ಮಾಡ್ತೇವೆ, ಯಾವುದು ಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನ್ಯಾಯವಾಗಿರುವುದು, ಯಾವುದು ಸದ್ಗುಣವಾಗಿರುವುದು ಅಂತ ನಾವು ಯೋಚಿಸಲಿಕ್ಕೆ ಪ್ರಾರಂಭಿಸ್ತೇವೆ. ಆದರೆ ನಮ್ಮಲ್ಲಿ ಶರೀರ ಭಾವ ಆಳ್ವಿಕೆ ಮಾಡುವಾಗ ನಮಗಿದ್ಯಾವುದು ಆಲೋಚನೆಗಳು ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಆಲೋಚನೆಗಳನ್ನು ದೇವರಿಗೆ ಕೊಡುವುದಾದರೆ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತ ಯೇಸುವಿನ ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಫಲಗಳನ್ನು ಕೊಡುವಂಥ ಮಕ್ಕಳಾಗಿ ಆಶೀರ್ವಾದಕರವಾಗಿ ನೀವು ಮಾರ್ಪಡ್ತೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಈ ಸಮಯದಲ್ಲಿ ಉತ್ತಮವಾದ ವಾಕ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಹೌದು ರಾಜ, ದೇವರೇ, ನಾವು ಶರೀರ ಭಾವದಲ್ಲಿ ನಡೆಯುತ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ತೆಗೆದು ಹಾಕಿ ದೇವರೇ, ಪರಿಶುದ್ಧಾತ್ಮನ ಮಾರ್ಗದಲ್ಲಿ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಂಥ ಅಭಿಷೇಕವನ್ನು ನಮ್ಮ ಒಬ್ಬೊಬ್ಬರಿಗೆ ಅನುಗ್ರಹಿಸು. ದೇವರೇ, ಅನೇಕರು ಪದೇ ಪದೇ ಪಾಪದಲ್ಲಿ ಬೀಳ್ತಾ ಇದ್ದಾರೆ ಏಸಪ್ಪ. ಅವರು ಶರೀರ ಭಾವಗಳ ಮೇಲೆ ಮನಸ್ಸಿಟ್ಟಿದ್ದಾರೆ. ನಿನ್ನ ಮೇಲೆ ಮನಸ್ಸಿಡಲಿಕ್ಕೆ, ನಿನ್ನ ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಡ್ಲಿಕ್ಕೆ ಸಹಾಯ ಮಾಡು ದೇವರೇ. ಯಾರ್ಯಾರು ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಾರೋ ಅವರ ಹೃದಯಗಳಲ್ಲಿ ವಾಕ್ಯಗಳು ಕಾರ್ಯ ಮಾಡಲಿ. ಅವರ ಹೃದಯಗಳನ್ನು, ಅವರ ಚಿಂತನೆಗಳನ್ನು ಬದಲಾಯಿಸಲಿ. ಅನೇಕ ಸಲ ಅನೇಕ ಚಿಂತನೆಗಳು ನಮ್ಮನ್ನು ಪಾಪದಲ್ಲಿ ನಡೆಸ್ತದೆ ಅಪ್ಪ. ಆ ಪಾಪದಲ್ಲಿ ನಡೆಸುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಚಿಂತನೆಗಳು ಬರುವಾಗ ನಿಮಗೆ ಒಪ್ಪಿಸಿ ಕೊಡುವಂಥ ಮನಸ್ಸುಗಳನ್ನು ಸಹೋದರ ಸಹೋದರಿಗೆ ನಮ್ಮೆಲ್ಲರಿಗೂ ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹೌದು ರಾಜ, ನಿನ್ನ ವಾಕ್ಯದಂತೆ ನಡೀಲಿಕ್ಕೆ ನಮಗೆ ಸಹಾಯ ಮಾಡು. ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.